ನಮಸ್ಕಾರ. ಮೂರನೇ ದಿನ ಸ್ಫೋಟಕ ಶತಕ ಬಾರಿಸಿ ಬಿಕ್ಕಿ ಅತ್ತರು ನಿತೀಶ್ ಕುಮಾರ್ ರೆಡ್ಡಿ. ಬಳಿಕ ತನ್ನ ತಂದೆಯ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಮೂರನೇ ದಿನ ಆಸೀಸ್ ವಿರುದ್ಧ ಶತಕ ಸಿಡಿಸಿದ ಬಳಿಕ ನಿತೀಶ್ ರೆಡ್ಡಿ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ 4ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಚೊಚ್ಚಲ ಸೆಂಚುರಿ ಸಿಡಿಸಿ ಸಂಭ್ರಮಿಸಿದ್ದಾರೆ. 99 ರನ್ ಆಗಿದ್ದ ವೇಳೆ ಬೌಂಡರಿ ಬಾರಿಸುವ ಮೂಲಕ 100 ರನ್ಗಳ ಗಡಿಯನ್ನ ನಿತೀಶ್ ಕುಮಾರ್ ರೆಡ್ಡಿ ದಾಟಿದ್ದಾರೆ. ಮೆಲ್ಬೋರ್ನ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಟೆಸ್ಟ್ ಮ್ಯಾಚ್ನ 3ನೇ ದಿನದ ಆಟದಲ್ಲಿ ಹೈದರಾಬಾದ್ನ ಈ ಯುವ ಆಲ್ರೌಂಡರ್ ಬ್ಯಾಟಿಂಗ್ನಲ್ಲಿ ಪರಾಕ್ರಮವನ್ನ ಮೆರೆದಿದ್ದಾರೆ. ರಿಷಬ್ ಪಂತ್ ಹಾಗೂ ಜಡೇಜಾ ಔಟ್ ಆದ ಬಳಿಕ ಕ್ರೀಸ್ಗೆ ಆಗಮಿಸಿದ ನಿತೀಶ್ ಕುಮಾರ್ ರೆಡ್ಡಿ ತಾಳ್ಮೆಯ ಆಟವನ್ನ ಪ್ರದರ್ಶಿಸಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಆಸ್ಟ್ರೇಲಿಯಾದ ಬೌಲರ್ಗಳನ್ನ ದಿಕ್ಕೆಟ್ಟು ಹೋಗುವಂತೆ ಬಡಿದು ಬಾರಿಸಿದ್ದಾರೆ. ಈ ಯುವ ಆಟಗಾರನ ಬ್ಯಾಟಿಂಗ್ ನಿಂದಾಗಿ ಎದುರಾಳಿ ಬೌಲರ್ಗಳು ಕಂಗೆಟ್ಟು ಹೋಗಿದರು. ಇದರ ಜೊತೆಗೆ ವಾಷಿಂಗ್ಟನ್ ಸುಂದರ್ ಕೂಡ ಉತ್ತಮವಾದ ಬ್ಯಾಟಿಂಗ್ ಮಾಡಿ ಅರ್ಧಶತಕ ಸಿಡಿಸಿದರು. ಆದರೆ ಸ್ಟೀವ್ ಸ್ಮಿತ್ ಹಿಡಿದ ಅದ್ಭುತ ಕ್ಯಾಚ್ಗೆ ವಾಷಿಂಗ್ಟನ್ ಸುಂದರ್ ಬಲಿಯಾದರು. ಟೀಂ ಇಂಡಿಯಾದ ಮೊತ್ತ 300ರ ಗಡಿ ತಲುಪುತ್ತೋ ಇಲ್ಲವೋ ಎನ್ನುವ ಪರಿಸ್ಥಿತಿಯಲ್ಲಿರುವಾಗ ನಿತೀಶ್ ಕುಮಾರ್ ರೆಡ್ಡಿ ಹೆಬ್ಬಂಡೆಯಾಗಿ ತಂಡವನ್ನ ಮುನ್ನಡೆಸಿದರು. ಟೆಸ್ಟ್ ನಲ್ಲಿ ಚೊಚ್ಚಲ ಸೆಂಚುರಿ ಸಿಡಿಸಿ ಸಂಭ್ರಮಿಸಿದರು. 171 ಎಸೆತಗಳನ್ನು ಎದುರಿಸಿದ ನಿತೀಶ್ 10 ಬೌಂಡರಿ ಹಾಗೂ 1 ಸಿಕ್ಸ್ ಸಮೇತ ಶತಕ ಬಾರಿಸಿದರು. 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದು ಶತಕ ಸಿಡಿಸಿದ ಏಕೈಕ ಆಟಗಾರ ಎಂಬ ಖ್ಯಾತಿಗೂ ನಿತೀಶ್ ಪಾತ್ರರಾಗಿದ್ದಾರೆ. ಇನ್ನು ವಾಷಿಂಗ್ಟನ್ ಸುಂದರ್ 167 ಎಸೆತಗಳನ್ನು ಎದುರಿಸಿ ಅರ್ಧಶತಕ ಪೂರೈಸಿದರು. ಈ ಇಬ್ಬರ ಮನಮೋಹಕ ಆಟದಿಂದಾಗಿ ಆಸ್ಟ್ರೇಲಿಯಾದ ಆಟಗಾರರ ಮುಖದಲ್ಲಿ ಮಂದಹಾಸ ಹಾರಿಹೋಯಿತು. ಬೂಮ್ರಾ ಔಟ್ ಆಗಿದ್ದ ಬಳಿಕ ಕ್ರೀಸ್ಗೆ ಆಗಮಿಸಿದ ಸಿರಾಜ್ ಅಜೇಯರಾಗಿ ಉಳಿದುಕೊಂಡಿದ್ದಾರೆ. ಸದ್ಯಕ್ಕೆ ಇದೀಗ 3ನೇ ದಿನದಾಟದ ಅಂತ್ಯಕ್ಕೆ ಟೀಂ ಇಂಡಿಯಾವು 9 ವಿಕೆಟ್ ಕಳೆದುಕೊಂಡು 355 ರನ್ ಕಳೆ ಹಾಕಿದೆ. ಇನ್ನೂ ಕೂಡ 116 ರನ್ಗಳ ಹಿನ್ನಡೆಯನ್ನ ಭಾರತ ತಂಡ ಎದುರಿಸುತ್ತಿದೆ. ಅಲ್ಲದೆ ಕ್ರೀಸ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ 105 ರನ್ ಬಾರಿಸಿ ಅಜೇಯರಾಗಿ ಉಳಿದಿದ್ದಾರೆ. ಇದೀಗ 3ನೇ ದಿನ ಶತಕ ಬಾರಿಸಿದ ಬಳಿಕ ಭಾವುಕರಾಗಿ ಮಾತನಾಡಿದ ನಿತೀಶ್ ಕುಮಾರ್ ರೆಡ್ಡಿ ಈ ರೀತಿಯಾಗಿ ತಿಳಿಸಿದ್ದಾರೆ. ನನ್ನ ಈ ಶತಕವು ಒಂದು ಕನಸಿನ ಹಾಗೆ ಇದೆ. ಭಾರತ ತಂಡದಲ್ಲಿ ಸ್ಥಾನ ಪಡೆಯುವುದು, ಬಿಜಿಟಿ ಟೆಸ್ಟ್ ಸರಣಿ ಆಡುವುದು ಮತ್ತು ನನ್ನ ದೇಶಕ್ಕಾಗಿ ಶತಕ ಸಿಡಿಸಿ ಆಡುವುದು ಎಲ್ಲವೂ ನನ್ನ ಕನಸಾಗಿತ್ತು. ಅದು ಇಂದು ನನಸಾಗಿದೆ ಎಂದು ಭಾವುಕರಾಗಿ ನಿತೀಶ್ ರೆಡ್ಡಿ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ತಂಡದ ವಿಕೆಟ್ಗಳು ಎಷ್ಟು ಬಿದ್ದಿದ್ದವು ಎನ್ನುವುದರ ಬಗ್ಗೆ ನಾನು ಹೆಚ್ಚು ಗಮನ ನೀಡಿರಲಿಲ್ಲ. ನಾನು ಯಾವ ರೀತಿಯಾಗಿ ಬ್ಯಾಟಿಂಗ್ ನಡೆಸಬೇಕು ಎನ್ನುವುದರ ಕಡೆ ಹೆಚ್ಚು ಒತ್ತು ನೀಡಿದ್ದೇನು. ನನಗೆ ವಾಷಿಂಗ್ಟನ್ ಸುಂದರ್ ಉತ್ತಮವಾದ ಸಾಥ್ ನೀಡಿದ ಪರಿಣಾಮವಾಗಿ ನಾನು ಶತಕ ಸಿಡಿಸಲು ಸಾಧ್ಯವಾಯಿತು ಎಂದು ರೆಡ್ಡಿ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನನ್ನ ಈ ಚೊಚ್ಚಲ ಶತಕವನ್ನ ನಾನು ನನ್ನ ತಂದೆಯವರಿಗೆ ಅರ್ಪಿಸುತ್ತೇನೆ. ಅವರು ಭಾವುಕರಾಗಿರುವುದು ನನಗೂ ಕೂಡ ಭಾವುಕರಾಗುವಂತೆ ಮಾಡಿಸುತ್ತಿದೆ ಎಂದು ರೆಡ್ಡಿ ಅಳುತ್ತಾ ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಆಸೀಸ್ ವಿರುದ್ಧ 4ನೇ ಟೆಸ್ಟ್ ಪಂದ್ಯದಲ್ಲಿ ಸೆಂಚುರಿ ಸಿಡಿಸಿದ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.